ಹಾಯ್ ಗಾಯ್ಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಗಳು ಕಾಲಿಟ್ಟಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರೋಮೋನ ಇವತ್ತು ಮಧ್ಯಾಹ್ನ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ಪ್ರೋಮೋದಲ್ಲಿ ಹೊಸ ಹುರುಪು ಇನ್ನಷ್ಟು ಛಲದೊಂದಿಗೆ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟ ಸ್ಪರ್ಧಿಗಳು ಅಂತ ಹೇಳಿ ಆ ಒಂದು ಪ್ರೋಮೋನ ಅಪ್ಲೋಡ್ ಮಾಡಿದ್ದಾರೆ. ಸಖತ್ತಾಗಿರುವಂತಹ ಒಂದು ಪ್ರೋಮೋ ಅಂತಾನೆ ಹೇಳ್ಬೋದು. ಯಾರು ಕೂಡ ಬಿಗ್ ಬಾಸ್ ಬ್ರೇಕ್ ಆಯಿತು, ಇನ್ನೇನು 15ರಿಂದ 20 ದಿನ ಶುರು ಆಗೋದಿಲ್ಲ, ಬಿಗ್ ಬಾಸ್ ಕತೆ ಮುಗೀತು ಅಂತ ಕೆಲವೊಂದಿಷ್ಟು ಜನರು ಅಂದುಕೊಳ್ತಾ ಇದ್ರು. ಆದ್ರೆ ಆಗಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಗುಡ್ ನ್ಯೂಸ್ ಬಂತು ಅಂತ ಹೇಳ್ಬೋದು. ನಿನ್ನೆ ಒಂದು ಎಪಿಸೋಡ್ ಮಾತ್ರ ಬೋರಿಂಗ್ ಆಗಿತ್ತು. ಯಾಕಂದ್ರೆ ಕೆಲವೊಂದಿಷ್ಟು ಅಲ್ಲಿ ನಾವು ಎಪಿಸೋಡ್ಗಳಲ್ಲಿ ಬೇಡವಾದಂತಹ ಫುಟೇಜ್ಗಳನ್ನು ಸೇರಿಸಿ ಸ್ವಲ್ಪ ಮಟ್ಟಿಗೆ ಅದನ್ನು ಡ್ರ್ಯಾಗ್ ಮಾಡಿ ನಿನ್ನೆ ಎಪಿಸೋಡ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಆದ್ರೆ ಇವತ್ತಿನಿಂದ ಯಾವುದೇ ರೀತಿಯಾಗಿ ಕಂಟೆಂಟ್ಗೆ ಯಾವುದೇ ರೀತಿಯಾಗಿ ನಮ್ಮ ಮನರಂಜನೆಗೆ ಬರ ಇರೋದಿಲ್ಲ ಅಂತ ಹೇಳ್ಬೋದು. ಇವತ್ತಿನಿಂದ ಮತ್ತೆ ನಮ್ಮ ಬಿಗ್ ಬಾಸ್ ಶುರು ಆಗಲಿದೆ ಅಂತ ಹೇಳ್ಬೋದು. ಒಂದು ಹೊಸ ಹುರುಪಿನೊಂದಿಗೆ ಹೊಸ ಒಂದು ಎಂಟ್ರಿಯೊಂದಿಗೆ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳು ಮತ್ತೆ ಇನ್ನಷ್ಟು ಹುಮ್ಮಸ್ಸಿನಿಂದ ಆಡಲು ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಂದುವರೆದಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 10 ಜನ ನಾಮಿನೇಟ್ ಆಗಿರುವಂತಹ ವಿಚಾರವು ಕೂಡ ನಿಮಗೆ ಗೊತ್ತಿದೆ. ಅದರ ಜೊತೆಗೆ 3 ಜನ ಜಂಟಿ ಸ್ಪರ್ಧಿಗಳು, ಅಂದರೆ ಒಟ್ಟಾರೆಯಾಗಿ 6 ಜನ ಸ್ಪರ್ಧಿಗಳು, ಅದರ ಜೊತೆಗೆ 4 ಜನ ಒಂಟಿ ಸ್ಪರ್ಧಿಗಳು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವಂತಹ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಬೆಳಗಿನ ಕೂಡ ನಾನು ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಅದರಲ್ಲಿ ಕೂಡ ಬೆಳಗಿನ ತನಕ ಯಾರ್ಯಾರು ಮೊದಲಿನ ಸ್ಥಾನದಲ್ಲಿದ್ದಾರೆ, ಯಾರು ಕೊನೆಯ ಸ್ಥಾನದಲ್ಲಿದ್ದಾರೆ, ಯಾರ್ಯಾರೆಲ್ಲ ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ನೋಡ್ತಾ ಹೋಗಿದ್ದೇವೆ. ಆದ್ರೆ ಈಗ ಬಿಗ್ ಬಾಸ್ ಅಫಿಷಿಯಲ್ ಆಗಿ ಶುರು ಆಗ್ತದೆ ಅಂತ ಗೊತ್ತಾದ್ಮೇಲೆ ಎಲ್ಲರೂ ಕೂಡ ಓಟ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿಯೇ ಈಗ ಓಟ್ಗಳು ಬರ್ತವೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ 2 ದಿನದಿಂದ ಬಿಗ್ ಬಾಸ್ ನಲ್ಲಿ ಯಾವುದೇ ನ್ಯೂಸ್ ಚಾನೆಲ್ಗಳಲ್ಲಿ ಬಿಗ್ ಬಾಸ್ ಬಂದ್ ಅಂತ ಎಲ್ಲ ನ್ಯೂಸ್ ಚಾನೆಲ್ಗಳು ಓಡಾಡ್ತಿದ್ರಿಂದ ನಾವು ಓಟ್ ಹಾಕಿ ಆದ್ರೂ ಏನು ಪ್ರಯೋಜನ ಅಂತ ಕೆಲವೊಂದಿಷ್ಟು ಜನ ಅಂದುಕೊಳ್ತಾ ಇದ್ರು. ಆ ಒಂದು ಸಮಯದಲ್ಲಿ ಅಷ್ಟೊಂದು ಓಟ್ಗಳು ಸಂಖ್ಯೆಯಲ್ಲಿ ಬಂದಿರಲಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತಿನ ಒಂದು ಮಧ್ಯಾಹ್ನದ ನಂತರ ದಿಢೀರನೆ ಸಂಖ್ಯೆಯಲ್ಲಿ ಅತಿ ಹೆಚ್ಚುಗಳು ಓಟ್ಗಳು ತಮ್ಮ ಫೇವರೇಟ್ ಸ್ಪರ್ಧೆಗೆ ಬರಲು ರೆಡಿ ಆಗಿವೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವತ್ತಿನ ಮಂಗಳವಾರ ರಾತ್ರಿ 11 ಗಂಟೆಯಿಂದ ಇವತ್ತಿನ ಗುರುವಾರ ಸಾಯಂಕಾಲ 6 ಗಂಟೆವರೆಗೆ ಎಷ್ಟು ಓಟ್ಗಳು ಬಂದಿವೆ, ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ, ಎಲ್ಲವನ್ನು ಕೂಡ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕೋಸ್ಕರ ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗ್ಬೇಡಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರಲ್ಲ, ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಇದುವರೆಗೆ ಬಂದಂತ ವೋಟಿಂಗ್ ರಿಸಲ್ಟ್ ಅಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ರಕ್ಷಿತಾ ಶೆಟ್ಟಿ ಅವರು ಮೊದಲನೇ ಸ್ಥಾನಕ್ಕೆ ಬಂದು ತಲುಪಿದ್ದಾರೆ ಅಂತ ಹೇಳ್ಬೋದು. ಇವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ಗಳು ಬರ್ತಾ ಇವೆ ಅಂತ ಹೇಳ್ಬೋದು. ಇದು ಯಾವ ಕಾರಣದಿಂದ ನೋಡ್ತಾ ಹೋದಾದ್ರೆ ಅವರು ಒಂದು ವಾರ ಹೊರಗೆ ಹೋಗಿ ಬಂದಿದ್ದು ಅವರಿಗೆ ತುಂಬಾನೇ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿರುವಂತಹ ಕಾರಣ. ಕಳೆದ 2ರಿಂದ 3 ದಿನಗಳ ಬಂದ ನಂತರ ಕೂಡ ತುಂಬಾನೇ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಆಕ್ಟಿವ್ ಆಗಿದ್ದಾರೆ. ಆ ಒಂದು ಕಾರಣದಿಂದಾಗಿ ಈ ವಾರದಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರಪ್ಪ ಅಂತ ಹೇಳಿದ್ರು ನಮ್ಮ ಮಾಳು ನಿಪ್ನಾಳ್ ಹಾಗೆ ಸ್ಪಂದನ ಅಂತಾನೆ ಹೇಳ್ಬೋದು. ಇವರು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಮೊದಲನೇ ಸ್ಥಾನದಲ್ಲಿದ್ರು, ಈಗ 2ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಅವರು ಈಗ ಅವರನ್ನು ಓವರ್ಟೇಕ್ ಮಾಡಿದ್ದಾರೆ. 2ನೇ ಸ್ಥಾನದಲ್ಲಿ ನಮ್ಮ ಮಾಳು ನಿಪ್ನಾಳ್ ಹಾಗೆ ಸ್ಪಂದನ ಅಂತಾನೆ ಹೇಳ್ಬೋದು. ನೀವೆಲ್ಲರೂ ಕೂಡ ಒಂದು ಪ್ರಶ್ನೆ ಬರ್ತಾ ಇರಬಹುದು, ಮಾಳು ನಿಪ್ನಾಳ್ ಹಾಗೆ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಕಾಣಿಸಿಕೊಳ್ಳುತ್ತಿಲ್ಲ, ಹಾಗಾದ್ರೂ ಇವರಿಗೆ ಯಾಕೆ ಓಟ್ಗಳು ಬರ್ತವೆ ಅಂತ ನೀವು ಅಂದ್ಕೊಳ್ತಾ ಇರಬಹುದು. ಮಾಳು ನಿಪ್ನಾಳ್ ಅವರಿಗೆ ಉತ್ತರ ಕರ್ನಾಟಕದಲ್ಲಿ ಫ್ಯಾನ್ ಕ್ರೇಜ್ ತುಂಬಾನೇ ಇರೋದ್ರಿಂದ ಈ ಮಟ್ಟಿಗೆ ಅವರಿಗೆ ಓಟ್ಗಳು ಬರ್ತಾ ಇವೆ ಅಂತಾನೆ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಇವರು 2ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸ್ಪಂದನ ಅವರಿಗೂ ಕೂಡ ಒಂದು ರೀತಿಯ ಅಡ್ವಾಂಟೇಜ್ ಆಗಲಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಮಾಳು ನಿಪ್ನಾಳ್ ಅವರಿಗೆ ಓಟ್ಗಳು ಬಂದ್ರೆ ಸ್ಪಂದನ ಅವರಿಗೂ ಕೂಡ ಅದು ಬಂದಂತೆ ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಸ್ಪಂದನ ಅವರಿಗೆ ತುಂಬಾನೇ ಅಡ್ವಾಂಟೇಜ್ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ವಿಷಯದಲ್ಲಿ. ಆ ಒಂದು ಕಾರಣದಿಂದಾಗಿ ನಮ್ಮ ಮಾಳು ನಿಪ್ನಾಳ್ ಅವರು 2ನೇದಾಗಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ 2ನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಟಾಪ್ 2 ಅಂತಾನೆ ಹೇಳ್ಬೋದು. ಇನ್ನು 3ನೇ ಸ್ಥಾನದ ವಿಚಾರಕ್ಕೆ ಬರೋಣ. ಅದು ಬೇರೆ ಯಾರು ಅಲ್ಲ, ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಅಶ್ವಿನಿ ಗೌಡ ಅವರು ಕೂಡ ಬಿಗ್ ಬಾಸ್ ಶುರುವಾದ ಹಿಂದಲೂ ಸಖತ್ತಾಗಿ ಆಟವನ್ನು ಆಡ್ಕೊಂಡು ಬರ್ತಾ ಇರುವಂತ ಕಾರಣದಿಂದಾಗಿ ಇವರಿಗೆ 3ನೇದಾಗಿ ಅತಿ ಹೆಚ್ಚು ಓಟ್ಗಳು ಬಂದಿವೆ ಅಂತಾನೆ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಇವರು ಈಗ ಸದ್ಯದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ 3 ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಮೊದಲನೇ ಸ್ಥಾನ ನಮ್ಮ ರಕ್ಷಿತಾ ಶೆಟ್ಟಿ, 2ನೇ ಸ್ಥಾನ ಮಾಳು ನಿಪ್ನಾಳ್ ಹಾಗೆ ಸ್ಪಂದನ ಸೋಮಣ್ಣ, 3ನೇ ಸ್ಥಾನ ಯಾರಪ್ಪ ಅಂದ್ರೆ
ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಇನ್ನು 4ನೇ ಸ್ಥಾನದ ವಿಚಾರಕ್ಕೆ ಬರುವ 4ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಅಭಿಷೇಕ್, ಹಾಗೆ ಅದರ ಜೊತೆಗೆ ಅಶ್ವಿನಿ SN ಅಂತಾನೆ ಹೇಳ್ಬೋದು. ಈ ಒಂದು ಜಂಟಿ ಸ್ಪರ್ಧಿಗಳು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು 4ನೇದಾಗಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ಟಾಪ್ 4 ಅಲ್ಲಿ ಇರುವಂತಹ ಸ್ಪರ್ಧಿಗಳು. ಇವರಿಂದ ನಮಗೆ ಇನ್ನು ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ, ಯಾವ ಮಟ್ಟಿಗೆ ರೀಚ್ ಆಗ್ತಾರೆ, ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋಯಿಂಗ್ ನ ಬಿಲ್ಡ್ ಮಾಡ್ಕೋತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಯಾಕಂದ್ರೆ ಈಗ ಜಸ್ಟ್ 10 ದಿನ ಆಯ್ತಲ್ಲ ಶುರುವಾಗಿ, ಒಂದು ಆಲ್ಮೋಸ್ಟ್ ಅಲ್ಲಿ ತುಂಬಾನೇ ಜನ ಫ್ಯಾನ್ ಕ್ರೇಜ್ ಹುಟ್ಟಾಕ್ಬೇಕಂದ್ರೆ ಒಂದು 20 ರಿಂದ 25 ದಿನ ಆದ್ರೂ ಆಗ್ತದೆ. ನೋಡೋಣ ಯಾವ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಫ್ಯಾನ್ಗಳು ಇವರನ್ನು ಫಾಲೋಯಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತವೆ ಅಂತ. ಇವರು ಟಾಪ್ 4 ಅಲ್ಲಿ ಇರುವಂತಹ ಸ್ಪರ್ಧಿಗಳು. ಇನ್ನು 5ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರಪ್ಪ ಅಂದ್ರೆ ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬೋದು. ಇವರು ಕೂಡ ತುಂಬಾನೇ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಫಿಸಿಕಲ್ ಟಾಸ್ಕ್ ಅಲ್ಲಿ ಈಗ ಬಿಗ್ ಬಾಸ್ ಮನೆಯಲ್ಲಿ ನಂಬರ್ 1 ಅಂತಾನೆ ಹೇಳ್ಬೋದು. ಆದ್ರೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದುಳಿದ ಕಾರಣ ಈಗ ಓಟ್ಗಳ ಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದುಳಿದಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಏನು ಕೂಡ ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಸೇಫ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳ ಪೈಕಿ ಇವರು ಕೂಡ ಒಬ್ರು. ಇವರಿಗೆ 5ನೇದಾಗಿ ಅತಿ ಹೆಚ್ಚು ಓಟ್ಗಳು ಬಂದಿರುವಂತಹ ಕಾರಣ ಇವರಿಗೆ ಸದ್ಯದ ಮಟ್ಟಿಗೆ ಟಾಪ್ 5 ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ವಾರದಲ್ಲಿ ಯಾವುದೇ ರೀತಿಯಾಗಿ ಅವರಿಗೆ ತೊಂದರೆ ಇಲ್ಲ. ಆ ಒಂದು ಕಾರಣದಿಂದಾಗಿ ಇವರು ಸೇಫ್ ಝೋನ್ ಅಲ್ಲಿ ಇದ್ದಾರೆ. ಈಗ ಸದ್ಯಕ್ಕೆ ಟಾಪ್ 5 ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 6 ಮತ್ತು 7ನೇ ಸ್ಥಾನದಲ್ಲಿರುವಂತಹ ಇಬ್ಬರು ಜನ ಸ್ಪರ್ಧಿಗಳು, ಒಂದು ಜಂಟಿ ಸ್ಪರ್ಧಿ, ಒಂದು ಒಂಟಿ ಸ್ಪರ್ಧಿ ಅಂತ ಹೇಳ್ಬೋದು. ಇವರು ಈಗ ಸದ್ಯದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು. ನೋಡೋಣ, ಇವು ಬೆಳಗಿನ ಒಂದು ಇವ್ರದ್ದು ಮಾತ್ರ ಯಾವುದೇ ರೀತಿಯಾಗಿ ಚೇಂಜ್ ಆಗ್ತಾ ಇಲ್ಲ. ಬೆಳಗಿನ ವೋಟಿಂಗ್ ರಿಸಲ್ಟ್ ಆಗಿರ್ಬೋದು, ನಿನ್ನೆ ವೋಟಿಂಗ್ ರಿಸಲ್ಟ್ ಕೂಡ ಆಗಿರ್ಬೋದು, ಇವರು ಕನ್ಸಿಸ್ಟೆಂಟ್ ಆಗಿ ಬಾಟಮ್ 2 ಅಲ್ಲಿ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆ ಒಂದು ಇಬ್ಬರು ಸ್ಪರ್ಧಿಗಳು ಯಾರಪ್ಪ ಅಂದ್ರೆ 6ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಮಂಜು ಭಾಷಿನಿ ಹಾಗೆ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು. ನಾನು ಕಳೆದ ಹಲವಾರು ವಿಡಿಯೋಗಳಲ್ಲಿ ಕೂಡ ಹೇಳ್ತಾನೆ ಬರ್ತಾ ಇದ್ದೀನಿ, ಇವರು ತುಂಬಾನೇ ಆಕ್ಟಿವ್ ಆಗಿದ್ರು ಕೂಡ ಇವರಿಗೆ ಓಟ್ಗಳ ಸಂಖ್ಯೆ ಕಡಿಮೆನೆ ಬರ್ತಾ ಇದೆ. ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗೋದಾದ್ರೆ, ಇವರಿಗೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ, ಆದ್ರೆ ಇವರನ್ನು ಅಷ್ಟೊಂದು ಜನರು ಯಾರು ಕೂಡ ಇಷ್ಟ ಪಡ್ತಾ ಇಲ್ಲ. ಆ ಒಂದು ಕಾರಣದಿಂದಾಗಿ ಮಂಜು ಭಾಷಿನಿ ಹಾಗೆ ಅದರ ಜೊತೆಗೆ ನಮ್ಮ ರಾಶಿಕಾ ಶೆಟ್ಟಿ ಅವರಿಗೆ ಅತಿ ಕಡಿಮೆ ಓಟ್ಗಳು ಬಂದಿದ್ದ ಕಾರಣ ಇವರು 6ನೇ ಸ್ಥಾನದಲ್ಲಿ ಇದ್ದಾರೆ. ಅದರ ಜೊತೆಗೆ ಬಾಟಮ್ 2 ಅಲ್ಲಿ ಕೂಡ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕೊನೆಯ ಸ್ಥಾನ, ಅತಿ ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಸ್ಥಾನ ಅಂದ್ರೆ ನಮ್ಮ 7ನೇ ಸ್ಥಾನ ಅಂತಾನೆ ಹೇಳ್ಬೋದು. ಆ ಒಂದು 7ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಜಾನ್ವಿ ಅಂತಾನೆ ಹೇಳ್ಬೋದು. ಜಾನ್ವಿ ಅವರು ಕೂಡ ಮೊದಲನೇ ವಾರದಲ್ಲಿ ತುಂಬಾನೇ ಸೈಲೆಂಟ್ ಆಗಿದ್ದು, 2ನೇ ವಾರದಲ್ಲಿ ತುಂಬಾನೇ ಆಕ್ಟಿವ್ ಆದ್ರು ಅಂತಾನೆ ಹೇಳ್ಬೋದು. ಅವರು ಆಕ್ಟಿವ್ ಆಗಬೇಕು, ನಮ್ಮ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಅಂತ ಹೇಳಿ ತುಂಬಾನೇ ಆಕ್ಟಿವ್ ಆಗಿ ಒಂದು ನೆಗೆಟಿವ್ ಆಗಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಪೋಟ್ರೆ ಆಗ್ತಾ ಇದ್ದಾರೆ. ನೆಗೆಟಿವ್ ಆಗಿ ತುಂಬಾನೇ ಇವರ ಮೇಲೆ ಪರಿಣಾಮ ಬೀರ್ತಾ ಇರೋದ್ರಿಂದ ಇವರನ್ನು ಕೂಡ ಯಾರು ಅಷ್ಟೊಂದು ಜನ ಇಷ್ಟ ಪಡ್ತಾ ಇಲ್ಲ. ಆ ಒಂದು ಕಾರಣದಿಂದಾಗಿ ಇವರು ಸದ್ಯದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ಕೊನೆಯ ಸ್ಥಾನ ಅಂದ್ರೆ 7ನೇ ಸ್ಥಾನದಲ್ಲಿ ಇದ್ದಾರೆ. ಅತಿ ಕಡಿಮೆ ಉಳಿದಿರುವಂತಹ 9 ಜನ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಇವರು ಅತಿ ಕಡಿಮೆ ಓಟುಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವರು ನಂಬರ್ 7 ಪೊಸಿಷನ್ ಅಲ್ಲಿ ಇದ್ದಾರೆ, ಅಂದ್ರೆ ಬಾಟಮ್ 2 ಅಲ್ಲಿ ಕೂಡ ಇದ್ದಾರೆ ಅಂತ ಹೇಳ್ಬೋದು. ನೋಡೋಣ, ಇವರು ಮತ್ತೆ ಬಾಟಮ್ 2 ಅಲ್ಲಿ ಇರುವಂತಹ 3 ಜನ ಸ್ಪರ್ಧಿಗಳು ಕೂಡ ಈ ವಾರದಲ್ಲಿ ತುಂಬಾನೇ ಆಕ್ಟಿವ್ ಆಗಿರುವಂತಹ ಕಾರಣ ಇವರನ್ನು ಕಳಿಸ್ತಾರೆ ಇಲ್ವಂತ ವೇಟ್ ಮಾಡಿ ನೋಡೋಣ. ಅದರ ಜೊತೆಗೆ ಈ ಒಂದು ಲಿಸ್ಟ್ ನಲ್ಲಿ ನಾಮಿನೇಟ್ ಆಗಿರುವಂತಹ ಲಿಸ್ಟ್ ನಲ್ಲಿ ಅತಿ ಕಡಿಮೆ ಆಕ್ಟಿವ್ ಆಗಿರುವಂತಹ ಸ್ಪರ್ಧಿಗಳು ಅಂದ್ರೆ ನಮ್ಮ ಮಾಳು ನಿಪ್ನಾಳ್ ಹಾಗೆ ಸ್ಪಂದನ ಅಂತ ಹೇಳ್ಬೋದು. ಆದ್ರೂ ಕೂಡ ಟಾಪ್ 2 ಒಂದು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವರು ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿಗಳ ಪಟ್ಟಿಯಲ್ಲಿ ಇದ್ದಾರೆ. ನೋಡೋಣ, ತುಂಬಾನೇ ಗೊಂದಲಮಯವಾದಂತಹ ಒಂದು ಸಿಚುವೇಶನ್ ಇದೆ. ಸೈಲೆಂಟ್ ಇರುವಂತಹ ಸ್ಪರ್ಧಿಗಳಿಗೆ ಅತಿ ಹೆಚ್ಚು ಓಟ್ಗಳು ಬರ್ತವೆ, ಅದರ ಜೊತೆಗೆ ತುಂಬಾನೇ ಆಕ್ಟಿವ್ ಇರುವಂತಹ ಸ್ಪರ್ಧಿಗಳಿಗೆ ಅತಿ ಕಡಿಮೆ ಓಟ್ಗಳು ಬರ್ತವೆ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿಯಾಗಿ ಎಲಿಮಿನೇಷನ್ ಅಲ್ಲಿ ಈ ವಾರದ ಎಲಿಮಿನೇಷನ್ ಸಖತ್ ಟ್ವಿಸ್ಟ್ ಅಂತ ಇರಲಿದೆ ಅಂತ ಹೇಳ್ಬೋದು. ನೋಡೋಣ ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಎಲಿಮಿನೇಷನ್ ಆಗ್ತದೆ ಅಂತ. ಇವತ್ತಿನ ಮತ್ತು ನಾಳೆ ಎಪಿಸೋಡ್ ನ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು ಈ ವಾರದ ಎಲಿಮಿನೇಷನ್. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದ.